ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕದಮ್ಮ ಹಾಯ್ ಮಾಡು. ನಾವಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಆರತಿ ಫಂಕ್ಷನ್ ಇತ್ತು, ಸೊ ಅದಕ್ಕೆ ಎಲ್ಲರೂ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಟೈಮು ಆಲ್ರೆಡಿ 11:30 ಆಗಿದೆ. ಇಲ್ಲೇ ಚಂದ್ರಾಯಪಟ್ಟಣದಲ್ಲೇ ಫಂಕ್ಷನ್ ಇರೋದು. ಸೊ ಇವಾಗ ಎಲ್ಲರೂ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬರೋದು. ಚೆರಿಗೆ ಇವತ್ತು ಫಸ್ಟ್ ಟೈಮ್ ಶೋ ಹಾಕಿದ್ದೀನಿ ಗೈಸ್, ನೋಡಿ. ಇದು ಚೆರ್ರಿ ಔಟ್ಫಿಟ್ಟು. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಕಂದಮ್ಮ ನಿನ್ನ ಡ್ರೆಸ್ ತೋರಿಸು ಮಗನೆ, ನಿನ್ನ ಡ್ರೆಸ್ ತೋರಿಸ್ಬಾ. ಗಾನವು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಎಸ್ ಗೈಸ್, ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಇವಾಗ ಹೊರಟಿದ್ದೀವಿ, ಹೋಗ್ಬಿಟ್ಟು ಬರ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ ನೀನು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೊರಗಡೆ. ಸರಿ ಸರಿ. ಅಪ್ಪ ಮಗ ಇಬ್ರು ಬ್ಲ್ಯಾಕ್, ನಾವಿಬ್ರು ಚೇಂಜ್. ಇವಾಗ ಚೌಟ್ರಿ ಹತ್ರ ಬಂದ್ವಿ. ನಾವು ಬಂದಾಗ ಇನ್ನು ಹುಡುಗಿದು ಫೋಟೋಶೂಟ್ ಮಾಡ್ತಾಯಿದ್ರು. ಏನು ಫಂಕ್ಷನ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಬಂದು ಒಂದು 10 ಮಿನಿಟ್ಸ್ಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ನಾವು ಕೂಡ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಅಲ್ಲಿಂದ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ನಾನ್ ವೆಜ್ ಇತ್ತು. ಚೆರ್ರಿ ಬೇರೆ ಮಲ್ಕೊಂಡ್ಬಿಟ್ಟಿದ್ದ. ಚೆರ್ರಿನ ನಾನು ಎತ್ಕೊಂಡು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಸ್ಯಾರಿ ಹಾಕಿರೋದ್ರಿಂದ ಅವನ್ನ ಮಲಗಿಸ್ಕೊಳ್ಳೋದು ಕಷ್ಟ ಆಯಿತು. ಸೊ ಹಂಗಾಗಿ ವೆಂಕಿಗೆ ಕೊಟ್ಟಿದ್ದೆ. ಅವನೇ ಆರಾಮಾಗಿ ಮಲಗಿಸ್ಕೊಂಡಿದ್ದ. ಅವನ್ನ ಮಲಗಿಸ್ಕೊಂಡೇ ಊಟನ ಮುಗಿಸ್ಕೊಂಡ್ವಿ. ಗಾನವ್ ಕೂಡ ಚೆನ್ನಾಗಿ ಆಟಾಡ್ಕೋತಿದ್ದ. ಇವತ್ತೇನು ಹಿಂಸೆ ಕೊಡಲಿಲ್ಲ. ನಾನೇ ಊಟ ಮಾಡ್ತೀನಮ್ಮ ಅಂದ. ಸೊ ಅವನಿಗೂ ಸಪ್ರೇಟ್ ಎಲೆ ಹಾಕ್ಸಿ ಊಟಕ್ಕೆ ಮುದ್ದೆ ಆರಾಮಾಗಿ ಅವನು ಊಟ ಮಾಡ್ಕೊಂಡ. ವೈಟ್ ರೈಸ್ ಎಲ್ಲ ಇತ್ತು. ನಾನು ಚಿಕನ್ ತಿನ್ನೋದ್ರಿಂದ ಸ್ವಲ್ಪ ಚಿಕನ್ ಗ್ರೇವಿ ಹಾಕಿಸ್ಕೊಂಡು ಒಂದು ಮುದ್ದೆನ ತಿಂದ್ಬಿಟ್ಟು ಇವಾಗ ಅಲ್ಲಿಂದ ಹೊರಗಡೆ ಬಂದು ಕೂತಿದ್ದೀವಿ. ಅದು ಏನಾದರೂ ಹೇಳೋ ವಿಡಿಯೋದಲ್ಲಿ ಬರ್ತೀಯ ಅವತ್ತು ಬಂದ. ಸರಿ ಸರಿ, ಇಲ್ಲಿ ನೋಡಲ್ಲ. ಸರಿ ಸರಿ ಹಾಯ್ ಮಾಡಿ ಸರ್. ಇಲ್ಲಿ ಹಾಯ್. ಸರಿ ಇಲ್ಲಿ, ಸರಿ ಇಲ್ಲಿ ನೋಡ. ಮಧು ಬಾ ನೀನು. ಹೋಗ್ಬೋದು ನೀನು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಫ್ರೆಂಡ್ಗೆ ಒಬ್ಬರಿಗೆ ಕಾಲು ಏಟಾಗಿತ್ತು. ನೋಡೋಕ್ಕೇ ಹೋಗಿರಲಿಲ್ಲ ನಾನು ತುಂಬ ದಿವಸದಿಂದ. ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಿಮ್ಮ ಕಾಲು ಹೋಗ್ಬಿಟ್ಟು ಕಾಲು ನೋಡ್ಕೊಂಡು ಬಂದೆ. ಶೈಲಕ್ಕೊಂದು ಅದಕ್ಕೆ ಹಾಯ್ ಮಾಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಶೈಲಕ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದೀವಿ. ಚೆರ್ರಿಗೆ ಮಧ್ಯಾಹ್ನ ಬೇರೆ ಊಟ ಮಾಡಿಸಿಲ್ಲ, ಬರೀ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಟ್ಟಿದ್ದೆ. ಇವಾಗ ಹೋಗಿ ಅವನಿಗೆ ಸೆರ್ಲಾಕ್ ತಿನ್ನಿಸ್ಕೋಬೇಕು. ಗಾನವು ಕೂಡ ಫಂಕ್ಷನಲ್ಲಿ ಸರಿಯಾಗಿ ಊಟ ಮಾಡಿ ಹಂಗೆ ಹೋಗಿ ಏನಾದ್ರು ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮತ್ತಿಗಟ್ಟ ಹೋಗ್ಬೇಕು. ಅಲ್ಲೊಂದು ಫಂಕ್ಷನ್ ಇದೆ. ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗಾನವ್ ನೋಡಿ ಟಾಯ್ಸ್ ತಗೊಂಡಿದ್ದಾನೆ. ಎಲ್ಲ ಹೋದ್ರೂ ಅವನು ಏನಾದ್ರೂ ಒಂದು ತಗೊಳ್ಳೇಬೇಕು. ಅವನು ಇಷ್ಟ ಆಯ್ತಾ ಮಗನೆ ನಿಂಗದು? ಯಾರು ಕೊಡ್ಸಿದ್ದು? ಪಪ್ಪ. ಸರಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ 5 o'clock ಆಗೋಯ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚೆರ್ರಿಗೆ ಮಧ್ಯಾಹ್ನ ಏನೂ ತಿನ್ನಿಸಿರ್ಲಿಲ್ಲ. ಸೊ ಹಂಗಾಗಿ ಅವನಿಗೆ ಸೆರ್ಲಾಕ್ನ ತಿನ್ನಿಸ್ಕೊಂಡು ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಟೈಮು 7 o'clock ಆಗಿದೆ. ಇದು ನಾನು ಡ್ರೆಸ್ಸು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ತುಂಬ ಇಷ್ಟ ಆಗಿತ್ತು. ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಇವಾಗ ನಾನು ಮತ್ತು ವೆಂಕಿ ಅವ್ರ ಅಣ್ಣ ಕೂಡ ನಮ್ಮ ಜೊತೆನೇ ಬರ್ತೀನಿ ಅಂದರು. ಸೊ ಎಲ್ಲರ ಜೊತೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಟೈಮು 8 o'clock ಆಗೋಯ್ತು. ಆಲ್ರೆಡಿ ಶಾಸ್ತ್ರಗಳನ್ನೆಲ್ಲ ಶುರು ಮಾಡಿದರು. ನಾವು ಕೂಡ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡೋಗೋದಿತ್ತು. ತಗೊಂಡೋಗಿ ಶಾಸ್ತ್ರನೆಲ್ಲ ಮಾಡಿದೆ. ಚೆರ್ರಿ ಬೇರೆ ಯಾಕೋ ಬೆಳಿಗ್ಗೆಯಿಂದ ಫಂಕ್ಷನಲ್ಲೇ ಇರೋದ್ರಿಂದ ಸ್ವಲ್ಪ ಇರಿಟೇಟ್ ಆಗಿದ್ದ. ಅಲ್ಲಿ ಬೇರೆ ಎಲ್ಲರೂ ಸ್ವಲ್ಪ ಜೋರಾಗಿ ಮಾತಾಡಿಸ್ತಿದ್ರು. ಸೊ ಹಂಗಾಗಿ ಅವನಿಗೆ ಆಗ್ತಿರ್ಲಿಲ್ಲ, ಅಳ್ತಾ ಇದ್ದ ಯಾರು ಮಾತಾಡ್ಸಿದ್ರು.
ಅದಕ್ಕೆ ಅವನನ್ನು ಮಾವನ ಹತ್ರ ಕೊಟ್ಬಿಟ್ಟು ಇವಾಗ ಶಾಸ್ತ್ರನ ಮುಗಿಸ್ಕೊಡ್ತಾ ಇದ್ದೀನಿ. ಬೇಗ ರಿಟರ್ನ್ ಮನೆಗೆ ಬರೋಣ ಅಂತ ಅಂದ್ಕೊಂಡು ಶಾಸ್ತ್ರ ಎಲ್ಲ ಮುಗಿಸೋ ಅಷ್ಟರಲ್ಲಿ 9:30 ಆಗೋಯ್ತು. ಇವಾಗ ಊಟಕ್ಕೆ ಹೋಗಿ ಅಲ್ಲೂ ಕೂಡ ಇವತ್ತು ಊಟಕ್ಕೆ ನಾನ್ ವೆಜ್ ಮಾಡಿದರು, ಚಿಕನ್ನು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡಿ ಅದಾದಮೇಲೆ ನಾವು ಒಂದು 10:30 ಆ ಥರ ರಿಟರ್ನ್ ಮನೆಗೆ ಹೊರಟ್ವಿ. ಮಳೆ ಏನೂ ಇರಲಿಲ್ಲ, ಸ್ವಲ್ಪ ಒಂದೇ ದಿನ 2 ಫಂಕ್ಷನ್ ಆದರೆ ಸ್ವಲ್ಪ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಮಕ್ಕಳು ಇಬ್ಬರು ಇರೋದ್ರಿಂದ ಮೇಂಟೈನ್ ಮಾಡೋದಕ್ಕಾಗಲ್ಲ. ಹಂಗಾಗಿ ನಾನು ತುಂಬ ಹೊತ್ತು ಇರಲಿಲ್ಲ ಅಲ್ಲಿ, ಬೇಗ ಊಟ ಮುಗಿಸ್ಕೊಂಡು ರಿಟರ್ನ್ ಹೊರಟ್ಬಿಟ್ಟೆ. ಹಾಗೆ ಬರ್ತಾ ವೆಂಕಿ ಅವ್ರ ಅಕ್ಕಂದ್ರನ್ನ ಕೂಡ ನಾವು ಜೋಗಿಪುರಕ್ಕೆ ಡ್ರಾಪ್ ಮಾಡಬೇಕಿತ್ತು. ನಮ್ಮ ಜೊತೆನೇ ಅವ್ರನ್ನೂ ಕರ್ಕೊಂಡು ಬಂದು ಅವ್ರ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ಗಾನವ್ ಕೂಡ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದ, ಅವನಿಗೂ ನಿದ್ದೆ ಬಂದುಬಿಟ್ಟಿತ್ತು. ಅವ್ನು ಬೇರೆ ಯಾಕೋ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ನಮ್ಮ ಮಾವನ ಹತ್ರನೂ ಹೋಗ್ತಾ ಇರಲಿಲ್ಲ. ಸೊ ಇಬ್ಬರೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಯಿತು. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್